ಓಂ ಸಾಯಿರಾಮ್. ನಮಸ್ಕಾರ ಸ್ನೇಹಿತರೆ. ಶ್ರೀ ಸಾಯಿಬಾಬಾರವರು ತಮ್ಮನ್ನು ನಂಬಿರುವ ಪ್ರತಿಯೊಬ್ಬ ಭಕ್ತರಿಗೂ ನೀಡಿರುವ ಭರವಸೆಯ ನುಡಿಗಳು. ನನ್ನ ಚರಣದಲ್ಲಿರುವ ನಿನ್ನ ಪೂರ್ವ ಜನ್ಮದ ಪಾಪಗಳೆಲ್ಲವೂ ನಾಶವಾಗುವವು. ಯಾವ ನಾಸ್ತಿಕನು ದೇವರ ಹೆಸರನ್ನು ಕೇಳಿದರೆ ರೋಷವನ್ನು ಕಾರುತ್ತಾನೆಯೋ ಅಂತವನು ಕೂಡ ಶಾಂತನಾಗಿ ಪರಿವರ್ತನೆಯಾಗಬಲ್ಲನು. ನನ್ನ ದಿವ್ಯ ದರ್ಶನದಿಂದ ಸಂತೋಷವು ಉಕ್ಕಿ ನಿಮ್ಮ ಗಂಟಲು ಗದ್ಗದಿತವಾಗುವುದು. ನಿಮ್ಮ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಕ್ಕುವುದು. ನಿನ್ನಲ್ಲಿ ಅಹಂಭಾವ ಮೇಲಕ್ಕೆದ್ದಾಗ ನಾನು ನನ್ನ ಸ್ವಹಸ್ತದಿಂದ ಅದನ್ನು ನಾಶ ಮಾಡಿ ನನ್ನ ಶಕ್ತಿಯನ್ನು ನಿನಗೆ ನೀಡಿ ನಿನ್ನ ಗುರಿ ಸಾಧನೆಯಾಗುವಂತೆ ನಿನ್ನನ್ನು ತೃಪ್ತಿಗೊಳಿಸಿ ಆಶೀರ್ವದಿಸುವೆ. ಯಾರಾದರೂ ಸರಿ ನನ್ನ ಮುಂದೆ ಜ್ಞಾನ ಮಾಡುತ್ತಾ ತನ್ನ ತನು ಮನ ಧನಗಳನ್ನು ನನ್ನಲ್ಲಿ ಅರ್ಪಿಸಿರುವರೋ ಅಂತವರ ಜೀವನದ ಮುಖ್ಯ ಗುರಿಗಳಾದ ಅರ್ಥ, ಧರ್ಮ, ಕಾಮ ಮತ್ತು ಮೋಕ್ಷ ಎಲ್ಲವನ್ನು ಪಡೆಯುತ್ತಾರೆ. ಜೀವನದ ಪಯಣದಲ್ಲಿ ಕರ್ಮ, ಜ್ಞಾನ, ಯೋಗ ಮತ್ತು ಭಕ್ತಿ ಎಂಬ 4 ದಾರಿಗಳು ನಿನ್ನನ್ನು ನಾನಿರುವಲ್ಲಿಗೆ ಕರೆದೊಯ್ಯುತ್ತದೆ. ಭಕ್ತಿ ಎಂಬ ದಾರಿಯಲ್ಲಿ ಹಳ್ಳಕೊಳ್ಳಗಳು ಮತ್ತು ಮುಳ್ಳುಗಳಿರುತ್ತವೆ. ಆದ್ದರಿಂದ ಪ್ರಯಾಣ ಮಾಡುವುದು ಬಹಳ ಕಷ್ಟ. ನೀನು ನನ್ನನ್ನು ನಂಬಿದ್ದೇ ಆದರೆ ನಿನ್ನ ದಾರಿ ಸರಳವಾಗುವಂತೆ ಮತ್ತು ನಿಯಮಿತವಾದ ಸ್ಥಳವನ್ನು ಸೇರುವಂತೆ ನಾನು ಮಾಡುವೆ. ನನ್ನ ಪ್ರತಿಯೊಬ್ಬ ಭಕ್ತನ ಯೋಗಕ್ಷೇಮವೇ ನನ್ನ ಗುರಿ. ನನ್ನ ಭಕ್ತನ ಮನೆಗಳಲ್ಲಿ ಊಟಕ್ಕಾಗಲಿ ಉಡಲಿಕ್ಕಾಗಲಿ ಕೊರತೆ ಇರುವುದಿಲ್ಲ. ಯಾರು ನನ್ನನ್ನು ನಿಶ್ಚಲ ಚಿತ್ತದಿಂದ ಪೂಜಿಸುತ್ತಾರೆಯೋ ಅಂತವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದೇ ನನ್ನ ವಿಶೇಷ ಗುಣ. ಆಹಾರ ಮತ್ತು ಬಟ್ಟೆಗಳಿಗಾಗಿ ಬಹಳ ಕಷ್ಟಪಡಬೇಡಿ. ಇನ್ನೇನಾದರೂ ಬೇಕಾದಲ್ಲಿ ನನ್ನನ್ನು ಬೇಡಿರಿ. ನನ್ನ ದಯೆ ಮತ್ತು ಆಶೀರ್ವಾದವು ಲಭಿಸುವಂತೆ ಪ್ರಯತ್ನಿಸಿ. ಪ್ರಾಪಂಚಿಕ ವಿಷಯಗಳಲ್ಲಿ ಆಸಕ್ತಿ ನೀಡಬೇಡಿ. ನನ್ನನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿರಿ. ಪಂಚೇಂದ್ರಿಯಗಳೆಲ್ಲವೂ ತ್ರಿಕರಣ ಶುದ್ಧಿಯಿಂದ ನನ್ನನ್ನು ಪೂಜಿಸಿರಿ. ಯಾವಾಗಲೂ ನಿಶ್ಚಲ ಚಿತ್ತದಿಂದ ನನ್ನನ್ನೇ ಸ್ಮರಿಸಿರಿ. ಸಂಸಾರದ ತಾಪತ್ರಯಗಳ ಕಡೆ ಗಮನ ಕೊಡಬೇಡಿ. ಆಗ ಶಾಂತಿಯು ನಿಮ್ಮಲ್ಲಿ ಮೂಡುತ್ತದೆ. ಮನಸ್ಸು ಚಂಚಲವಾಗಿದ್ದರೆ ಶಾಂತಿ ಇರುವುದಿಲ್ಲ. ನನ್ನ ಅನುಗ್ರಹದಿಂದ ಮೂಕನು ಮಾತನಾಡುವಂತಾಗಬಹುದು. ಕುಂಟನು ಪರ್ವತವನ್ನೇರಲು ಶಕ್ತನಾಗುವನು. ನನ್ನ ಇಚ್ಛಾನುಸರಣೆಯಂತೆ ಕೆಲಸ ಮಾಡಿಸಿಕೊಳ್ಳುವ ಶಕ್ತಿ ನನಗಲ್ಲದೆ ಮತ್ತಾರಿಗೂ ಇಲ್ಲ. ನನ್ನ ಕಥೆಗಳು ನಿಮಗೆ ನಾವಿಕ ದೀಪಗೃಹಗಳ ಹಾಗೆ ಸಹಾಯ ಮಾಡುತ್ತವೆ. ನನ್ನ ಚರಿತ್ರೆಗಳನ್ನು ನೀವು ಕಿವಿಯಾರೆ ಕೇಳಿದಾಗ ಅವು ನಿಮ್ಮ ಹೃದಯದ ಒಳಹೊಕ್ಕು ನಾನು ನನ್ನದು ಎಂಬ ಭಾವನೆಗಳನ್ನು ಹೊರದುಡುತ್ತದೆ. ಅವು ಹೃದಯದಲ್ಲಿ ಶೇಖರವಾದಾಗ ನಿಮ್ಮ ಮನಸ್ಸಿನಲ್ಲಿಯ ಸಂಶಯಗಳೆಲ್ಲವೂ ದಾರಿ ಹೋಗುತ್ತವೆ. ನಿಮ್ಮ ಗರ್ವವು ಅಡಗಿ ಜ್ಞಾನವು ಉಕ್ಕುತ್ತದೆ. ಜಾಡೆತನ, ನಿದ್ದೆ, ಚಂಚಲತೆ ಇವೇ ಮೊದಲಾದ ಅನೇಕ ತರಹದ ಆತಂಕಗಳನ್ನು ದೂರ ಮಾಡಿರಿ. ನಿಶ್ಚಲ ಚಿತ್ತದಿಂದ ನನ್ನ ಕಥೆಗಳ ಕಡೆ ಗಮನವಿಡಿ ಮತ್ತು ಭಕ್ತಿಯ ರಹಸ್ಯವನ್ನು ತಿಳಿಯಿರಿ. ಇದು ನಿಮ್ಮ ಪಾಪಗಳನ್ನು ತೊಲಗಿಸಿ ಮುಕ್ತಿಯನ್ನು ನೀಡುತ್ತದೆ. ಧರ್ಮವು ಅಳಿದು ಅಧರ್ಮವು ಯಾವಾಗ ತಲೆ ಎತ್ತಿ ಮೆರೆಯುತ್ತದೆಯೋ ಆಗ ನಾನು ಅವತರಿಸುತ್ತೇನೆ. ದುಷ್ಟರನ್ನು ದಂಡಿಸಿ ಶಿಷ್ಟರನ್ನು ರಕ್ಷಿಸಲು, ಧರ್ಮವನ್ನು ಸ್ಥಾಪಿಸಲು ನಾನು ಯುಗಯುಗಗಳಲ್ಲಿಯೂ ಅವತರಿಸುತ್ತೇನೆ. ನಿಮ್ಮ ಮನೆಯ ಬಾಗಿಲಿಗೆ ಬಂದ ನಾಯಿಯು ನನ್ನ ಅಂಶವೇ. ಅದೇ ರೀತಿ ಇತರ ಜೀವಿಗಳು ಸಹ. ನಾನು ಈ ರೀತಿ ಅಲೆದಾಡುತ್ತೇನೆ. ಯಾರು ಈ ತರದ ಪ್ರಾಣಿಗಳಲ್ಲಿ ನನ್ನನ್ನು ಕಾಣುವರೋ ಅಂತವರನ್ನು ನಾನು ಆಶೀರ್ವದಿಸುತ್ತೇನೆ. ಭೇದ ಭಾವಗಳನ್ನು ತೊರೆದು ನನ್ನ ಸೇವೆಯನ್ನು ಮಾಡು. ದುಷ್ಟರಾಗಲಿ ಒಳ್ಳೆಯವರಾಗಲಿ ಎಲ್ಲರೂ ನನ್ನ ದೃಷ್ಟಿಯಲ್ಲಿ ಒಂದೇ. ನೀವು ಭಕ್ತಿಯಿಂದ ನನ್ನ ಮುಂದೆ ಕೈ ಚಾಚಿದರೆ ನಾನು ಕೂಡಲೇ ಹಗಲು ರಾತ್ರಿ ನಿಮ್ಮ ಬಳಿಯೇ ಇರುತ್ತೇನೆ. ನಾನು ಮಸೀದಿಯಲ್ಲಿ ಕುಳಿತಿದ್ದರೂ ಸಹ ನೀವು ಎಲ್ಲಿಯೇ ಇರಿ, ಏನೇ ಮಾಡುತ್ತೀರಿ ಎಲ್ಲವನ್ನು ನಾನು ತಿಳಿದಿರುತ್ತೇನೆ. ನಿಮ್ಮ ಹೃದಯ ಕಮಲಗಳಲ್ಲಿ ನಾನು ಸದಾ ಜೀವಿಸುತ್ತೇನೆ. ನನ್ನ ಹೃದಯದಲ್ಲಿಯೂ ನೀವು ವಾಸವಿದ್ದೀರಿ. ಸಕಲ ಜೀವರಾಶಿಗಳಲ್ಲಿಯೂ ವಾಸಿಸುವ ನನ್ನನ್ನು ಅನವರತವೂ ಜ್ಞಾನಿಸಿರಿ. ಈ ರೀತಿ ಯಾರು ನನ್ನನ್ನು ಜ್ಞಾನಿಸುವರೋ ಅವರೇ ಧನ್ಯರು. ಯಾರು ನನ್ನನ್ನೇ ಯಾವಾಗಲೂ ಸ್ಮರಿಸುತ್ತಾ ನನ್ನನ್ನೇ ತಮ್ಮ ಏಕಮಾತ್ರ ಆಶ್ರಯವಾಗಿ ಮಾಡಿಕೊಂಡಿರುತ್ತಾರೆಯೋ ಅವರು ಸಿಹಿ ಮತ್ತು ಸಕ್ಕರೆ, ಅಲೆ ಮತ್ತು ಕಡಲು, ನೇತ್ರ ಮತ್ತು ಕಾಂತಿಯಂತೆ ನನ್ನಲ್ಲಿ ಏಕಾಗ್ರತೆಯನ್ನು ಹೊಂದುತ್ತಾರೆ. ಯಾರು ಜನನ ಮರಣಗಳೆಂಬ ವ್ಯೂಹದಿಂದ ತಪ್ಪಿಸಿಕೊಳ್ಳಲು ಇಚ್ಛಿಸುತ್ತಾರೆಯೋ ಅಂತವರು ಸತ್ಯಪರವಾಗಿರಬೇಕು. ಯಾರಿಗೂ ನೋವನ್ನುಂಟು ಮಾಡುವ ಮಾತುಗಳನ್ನಾಡಬಾರದು. ನನ್ನನ್ನು ಯಾವಾಗಲೂ ಏಕಾಗ್ರ ಚಿತ್ತದಿಂದ ಜ್ಞಾನ ಮಾಡುತ್ತಾ ಜಪಿಸುತ್ತಾರೆಯೋ ಅವರು ಜ್ಞಾನವನ್ನು ಖಚಿತವಾಗಿಯೂ ಪಡೆಯುತ್ತಾರೆ. ಓಂ ಸಾಯಿರಾಮ್.